ನಾಳೆ ಕರ್ನಾಟಕ ಬಂದ್ 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 ಅಂತ ಹೇಳಲಾಗ್ತಾ ಇದೆ. ಆದರೆ ಕರ್ನಾಟಕ ಬಂದ್ ಯಶಸ್ವಿಯಾಗುತ್ತಾ? ಕರ್ನಾಟಕ ಬಂದ್ಗೆ ಎಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿದ್ದಾವೆ? ಕೆಲವೊಂದು ಕಡೆ ವಾಟಾಳ್ ನಾಗರಾಜ್ ಅವರು ನಾವು ಬಂದ್ ಮಾಡಿಯೇ ತೀರ್ತೀವಿ ಅಂತ ಒಂದು ಕಡೆ ಪಣ ತೊಟ್ಟು ಕೂತ್ರೆ, ಮತ್ತೊಂದು ಕಡೆ ಹಲವು ಕನ್ನಡ ಪರ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಇದರಿಂದ ಸಾಕಷ್ಟು ಹಾನಿಯಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಂಘಟನೆಗಳು ಹೇಳ್ತಾ ಇದ್ದಾವೆ. ಇದೆಲ್ಲದರ ಮಧ್ಯೆ ಹಾಗಾದ್ರೆ ನಾಳೆ ಕರ್ನಾಟಕ ಬಂದ್ ಆಗುತ್ತಾ? ನಾಳೆ ಕರ್ನಾಟಕ ಬಂದ್ ಆಗುತ್ತಾ? ಹಾಗಾದ್ರೆ ಒಂದು ಕಡೆ ನಾಳೆ ಅಧಿವೇಶನ, ಮತ್ತೊಂದು ಕಡೆ ಕರ್ನಾಟಕ ಬಂದ್. ಆದ್ರೆ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ? ಗೊಂದಲದ ಗೂಡಾಗಿದೆ ಈಗ ಕರ್ನಾಟಕ ಬಂದ್ ವಿಷಯವಾಗಿ. ಕನ್ನಡ ಸಂಘಟನೆಗಳ ಮಧ್ಯೆ ಭಿನ್ನಮತ ಮೂಡಿದೆ. ಈಗ ಬಂದ್ ಬೇಕೇ ಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಬಿಗಿಪಟ್ಟನ್ನ ಹಿಡಿದು ಕೂತಿದ್ದಾರೆ. ಕರವೇ ಸೇರಿದಂತೆ ವಿವಿಧ ಸಂಘಟನೆಗಳು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾವೆ. ಪ್ರತಿಭಟನೆ ಸಾಕು, ಬಂದ್ ಯಾಕೆ ಬೇಕು ಅಂತ ಕೆಲವೊಂದಿಷ್ಟು ಸಂಘಟನೆಗಳು ಕೇಳ್ತಾ ಇದ್ದಾವೆ. ಅದರಲ್ಲಿ ಕರವೇ ನಾರಾಯಣಗೌಡರು ಮುಖ್ಯವಾಗಿ ಪ್ರಮುಖ ಸಂಘಟನೆಗಳು ಹಿಂದಕ್ಕೆ ಬಂದ್ ಡೌಟ್. ಹಾಗಾದ್ರೆ ನಾಳೆ ಈಗಾಗಲೇ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಕರ್ನಾಟಕದಾದ್ಯಂತ ಚುರುಕಾಗಿದೆ ಮಳೆ. ಹಲವು ಭಾಗದ ರೈತರು ಕೂಡ ಖುಷಿಯಲ್ಲಿದ್ದಾರೆ. ಡ್ಯಾಮ್ಗಳು ಭರ್ತಿಯಾಗಿವೆ. ಒಂದು ಕಡೆ ತಮಿಳುನಾಡು ಖ್ಯಾತೆ ತೆಗಿತಾ ಇದೆ. CWRC ಅವರು ಈ ಬಗ್ಗೆ ಆದೇಶವನ್ನು ಕೂಡ ನೀಡಿದ್ದಾರೆ. 12,000 ಕ್ಯೂಸೆಕ್ ನೀರನ್ನು ಹರಿಬಿಡುವಂತೆ ಈಗಾಗಲೇ ತಮಿಳುನಾಡು ಸರ್ಕಾರ ಮತ್ತೆ ಖ್ಯಾತೆಯನ್ನು ತೆಗೆದಿದ್ದು, ಇದರ ಮಧ್ಯೆ ಕರ್ನಾಟಕ ಬಂದ್ ಮಾಡಲಿಕ್ಕೆ ವಾಟಾಳ್ ನಾಗರಾಜ್ ಅವರು ಈ ಹಿಂದಲೂ ಕೂಡ ಹೇಳಿದ್ರು, ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾದರೆ ನಾಳೆ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆಯಾಗುತ್ತಾ? ಕರ್ನಾಟಕ ಬಂದ್ ಹಾಗಾದರೆ ಯಶಸ್ವಿ ಆಗುತ್ತಾ? ಕೆಲವೊಂದಿಷ್ಟು ಸಂಘಟನೆಗಳು ಬಂದ್ ಬಗ್ಗೆ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಹಲವಾರು ಸಂಘಟನೆಗಳು ಈ ಬಗ್ಗೆ ಸಭೆ ನಡೆಸಿ ಚರ್ಚೆ ಕೂಡ ನಡೆಸಿ ಕರ್ನಾಟಕ ಬಂದ್ ಬಗ್ಗೆ ಡೇಟ್ ಕೂಡ ನಿಗದಿ ಮಾಡಿದ್ರು. ಆದರೆ ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಅನ್ನೋದು ಹಲವರಲ್ಲೀಗ ಭಯಕ್ಕೆ, ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಂದ್ ಆದರೆ ನಾಳೆ ಏನಿರುತ್ತೆ ಏನಿರೋಲ್ಲ ಅನ್ನೋದನ್ನು ಕಂಪ್ಲೀಟ್ ಮಾಹಿತಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಒಂದು ಕಡೆ ಕರವೇ ನಾರಾಯಣಗೌಡ ಅವರು ಬಂದ್ ಯಾಕೆ ಮಾಡಬೇಕು, ಬಂದ್ ಮಾಡಿದ್ರೆ ಹಲವು ಕಾರ್ಮಿಕರಿಗೆ, ಹೋಟೆಲ್ಗಳಿಗೆ ಹಾಗೂ ಅನೇಕರಿಗೆ ಲಾಸ್ ಆಗುತ್ತೆ, ಬಂದ್ ಮಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ಗಳು ಉಂಟಾಗ್ತವೆ, ಹೀಗಾಗಿ ಬೇಡ ಅಂತ ಕರವೇ ನಾರಾಯಣಗೌಡ ಅವರು ನಿಮ್ಮ ಅಶ್ವವೇಗ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದರು. ಅದಾದ ನಂತರದಲ್ಲಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಬಂದ್ ಬೇಡ ಅಂತ ಈಗ ಹಿಂದೆ ಸರಿತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಏನಾಗುತ್ತೋ ಹಾಗಾದರೆ ಕರ್ನಾಟಕ ಬಂದ್ ಅನ್ನೋದು ಹಲವರ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಕಡೆ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಿಂದಿಗೆಯನ್ನು ಹಿಡಿದು ಹೋರಾಟವನ್ನು ನಡೆಸ್ತಾ ಇದೆ. ಹಾಗಾದರೆ ನಾಳೆ ಕರ್ನಾಟಕ ಒಂದು ವೇಳೆ ಬಂದ್ ಆದರೆ ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಆಸ್ಪತ್ರೆ, BMTC, ಮೆಟ್ರೋ, ಆಟೋ ಓಡಾಟ ಎಂದಿನಂತೆ ಸಾಗುತ್ತೆ. ಟ್ಯಾಕ್ಸಿ, ಶಾಲಾ ವಾಹನ, ಖಾಸಗಿ ಬಸ್ ಇವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ಏರ್ಪೋರ್ಟ್ ಟ್ಯಾಕ್ಸಿ, ಮೆಡಿಕಲ್ ಅಂಗಡಿಗಳು, ಮೆಡಿಕಲ್ ಅಂತೂ ಎಮರ್ಜೆನ್ಸಿ ಇರಲೇಬೇಕು. ಇನ್ನು ಹೋಟೆಲ್, ಬಟ್ಟೆ ಅಂಗಡಿ, ಸರ್ಕಾರಿ ಕಚೇರಿ, ಸ್ಥಳೀಯ ಆಡಳಿತ, ಕೈಗಾರಿಕೆ, ಬೀದಿ ಬದಿ ಅಂಗಡಿಗಳು, ಆಸ್ಪತ್ರೆ, ಶಾಲೆ, ಕಾಲೇಜು, KSRTC ಬಸ್, ಹೀಗೆ ಎಲ್ಲವೂ ಇರುತ್ತೆ. BMTC ಬಸ್ ಕೂಡ ಸಂಚರಿಸುತ್ತೆ, ಮೆಟ್ರೋ ಕೂಡ ಸಂಚರಿಸುತ್ತೆ, ಟ್ಯಾಕ್ಸಿ, ಶಾಲಾ ವಾಹನ, ಖಾಸಗಿ ಬಸ್. ಹಾಗಾದರೆ ಜನರು ಭಯಪಡುವಂತಿಲ್ಲ. ಕರ್ನಾಟಕ ಬಂದ್ ಅಷ್ಟೊಂದು ಚುರುಕಾಗಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ, ಮೆಡಿಕಲ್ ಅಂಗಡಿಗಳು ಎಲ್ಲವೂ ಕೂಡ ತೆರೆದಿರುತ್ತೆ ನಾಳೆ. ಹೋಟೆಲ್, ಬಟ್ಟೆ ಅಂಗಡಿ, ಸರ್ಕಾರಿ ಕಚೇರಿ. ಆದರೆ ಶಾಲೆಗಳಲ್ಲಿ ನಮ್ಮ ಕಾವೇರಿ ಬಗ್ಗೆ, ಆಮೇಲೆ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಕನ್ನಡದ ಬಗ್ಗೆ ಕೆಲವೊಂದಿಷ್ಟು ಬೋಧನೆ ಮಾಡಿ ಅಂತ ಶಿಕ್ಷಕರಿಗೆ ಹಲವಾರು ಕನ್ನಡ ಪರ ಸಂಘಟನಾಕಾರರು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಶಾಲೆಯಲ್ಲಿ ಟ್ಯಾಕ್ಸಿ, ಶಾಲಾ ವಾಹನ, ಖಾಸಗಿ ಬಸ್ ಇವೆಲ್ಲವೂ ಕೂಡ ಇರುತ್ತೆ ನಾಳೆ. ಏರ್ಪೋರ್ಟ್ ಟ್ಯಾಕ್ಸಿ, ಮೆಡಿಕಲ್ ಅಂಗಡಿಗಳು ಎಲ್ಲವೂ ಕೂಡ ಲಭ್ಯವಿರುತ್ತೆ ನಾಳೆ. ಹಾಗಾದರೆ ಕರ್ನಾಟಕ ಬಂದ್ ಸಕ್ಸಸ್ ಆಗೋ ಹಾಗೆ ಕಾಣ್ತಾ ಇಲ್ಲ ಇಲ್ಲಿ. ಸೊ ಸ್ಥಳೀಯ ಆಡಳಿತ, ಕೈಗಾರಿಕೆ, ಬೀದಿ ಬದಿ ಅಂಗಡಿಗಳು, ಆಸ್ಪತ್ರೆ, ಶಾಲಾ ಕಾಲೇಜು, KSRTC ಇವೆಲ್ಲವೂ ಇರುತ್ತೆ.
ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಹಾಗಾದರೆ ಸಂಪೂರ್ಣವಾಗಿ ಈ ಒಂದು ಬಂದ್ಗೆ ಸಹಕರಿಸ್ತಾ ಇಲ್ಲ ಅನ್ನೋದು ಇಲ್ಲಿ ತಿಳಿದು ಬರ್ತಾ ಇದೆ. ಹಲವು ನಾಯಕರು ಈ ಬಗ್ಗೆ ಚರ್ಚೆ ಕೂಡ ನಡೆಸಿದರು, ಆದರೂ ಕೂಡ ವಿಫಲವಾಗಿದೆ ಅನಿಸುತ್ತೆ ಈ ಒಂದು ಬಂದ್.